ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಮೇಲೆ ಇಡಿ ದಾಳಿಗೆ ಸಂಬಂಧಪಟ್ಟ ಹಾಗೆ ಶಿವಶಂಕರಪ್ಪ ನಿವಾಸದಲ್ಲಿ ಪರಿಶೀಲನೆ ಮುಂದುವರಿತಾನೇ ಇದೆ. ಸತತ 26 ಗಂಟೆಗಳಿಂದ ಇಡಿ ಪರಿಶೀಲನೆ ನಡೆಸ್ತಾ ಇದೆ. ವೀಕ್ಷಕರೇ, ಕೆಪಿಎಸ್ಸಿ ಅಧ್ಯಕ್ಷ ಈ ಮಾಜಿ ಅಧ್ಯಕ್ಷ ಏನು ಶಿವಶಂಕರಪ್ಪ ಸೌಕಾರ್ ಇದಾರಲ್ಲ, ಅವರ ಮೇಲೆ ದಾಳಿ ಮಾಡಿದೆ ಇಡಿ. ನಿನ್ನೆ ಶಾಕ್ ಕೊಟ್ಟಿದೆ ದಾಳಿ ಮಾಡಿ. ನಿನ್ನೆಯಿಂದಲೂ ಕೂಡ ಪರಿಶೀಲನೆ ನಡೀತಾನೇ ಇದೆ ಶಿವಶಂಕರಪ್ಪ ನಿವಾಸದಲ್ಲಿ. ಸತತ 26 ಗಂಟೆಗಳಿಂದ ಇಡಿ ಪರಿಶೀಲನೆ ನಡೆಸ್ತಾ ಇದೆ. ಡಾಲರ್ಸ್ ಕಾಲೋನಿಯ ಫ್ಲ್ಯಾಟ್ನಲ್ಲಿ ಈ ಒಂದು ದಾಖಲೆ ಪರಿಶೀಲನೆ ಮಾಡ್ತಾ ಇದೆ ಇಡಿ. ಕಳೆದ 5 ವರ್ಷಗಳ ಬ್ಯಾಂಕ್ ಡೀಟೇಲ್ಸ್ ಅನ್ನು ಪರಿಶೀಲನೆ ಮಾಡ್ತಾ ಇದೆ ಇಡಿ. ಕಳೆದ 5 ವರ್ಷಗಳದ್ದು ನೇಮಕ ಪ್ರಕ್ರಿಯೆ, ಆದಾಯ, ಆಸ್ತಿ ಪಾಸ್ತಿ ಬಗ್ಗೆ ಪರಿಶೀಲನೆ ಮಾಡಿಸ್ತಾ ಇದೆ ಇಡಿಯಲ್ಲಿ ಪರಿಶೀಲನೆ ನಡೆಸ್ತಾ ಇದೆ. ದಲ್ಲಾಳಿಗಳ ಮೂಲಕ ಸೆಲೆಕ್ಟ್ ಆದ ಅಭ್ಯರ್ಥಿ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ನೇಮಕಾತಿ ವೇಳೆ ಹಣದ ವ್ಯವಹಾರ ನಡೆದಿರೋ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದೆ. ದಲ್ಲಾಳಿಗಳ ಅಕೌಂಟ್ ಡೀಟೇಲ್ಸ್, ಆಸ್ತಿ ಪಾಸ್ತಿಗಳ ಬಗ್ಗೆಯೂ ಕೂಡ ಇಡಿ ತನಿಖೆ ಮಾಡ್ತಾ ಇದೆ. ಕಳೆದ 4-5 ವರ್ಷಗಳಿಂದ ಅಕ್ರಮ ನಡೆಸಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಕೋಟಿ ಅಕ್ರಮ ಹಣದ ವ್ಯವಹಾರ ನಡೆಸಿರುವ ಶಂಕೆ ಕೂಡ ಇದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಶುರು ಮಾಡಿದೆ ಇಡಿ. ಎಸ್ ವೀಕ್ಷಕರೇ, ನಿನ್ನೆಯಿಂದಲೂ ಕೂಡ ಸತತ 26 ಗಂಟೆ ಆಯಿತು ಅವರ ಮೇಲೆ ದಾಳಿ ಮಾಡಿ. 26 ಗಂಟೆಯಿಂದಲೂ ಕೂಡ ದಾಖಲೆಗಳನ್ನು ಎತ್ತಾಕುವ ಕೆಲಸ ಇಡಿ ಮಾಡ್ತಾ ಇದೆ. ಅವರಿಗೆ ಸಂಬಂಧಪಟ್ಟ ನಿವಾಸಗಳ ಮೇಲೆ ಹಲವು ಕಡೆ ದಾಳಿ ಆಗಿದೆ. ಗುಲ್ಬರ್ಗ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಹಲವು ಕಡೆ ಅವ್ರ ಮೇಲೆ ದಾಳಿ ಆಗಿದೆ. ಕಳೆದ 5 ವರ್ಷಗಳ ಅವರ ಅಕೌಂಟ್ ಡೀಟೇಲ್ಸ್ ತೆಗೆಸ್ತಾ ಇದ್ದಾರೆ ಇಡಿ ಅವರು. ಏನೇನಿದೆ ಏನೇನಿಲ್ಲ, ಈ ಒಂದು ಏನು ಅಭ್ಯರ್ಥಿಗಳ ಆಯ್ಕೆ ಇರುತ್ತಲ್ಲ, ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರ್ಬೋದು, ಅವರ ಹತ್ರ ದುಡ್ಡು ಇಸ್ಕೊಂಡಿರೋದು ಆಗಿರ್ಬೋದು, ಎಲ್ಲವೂ ಕೂಡ ತನಿಖೆ ಆಗ್ತಾ ಇದೆ. ಈ ಒಂದು ಅಕ್ರಮವಾಗಿ ಏನು ರಿಕ್ರೂಟ್ಮೆಂಟ್ ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟವು ಕೂಡ ಅವರ ಜೊತೆ ಎಷ್ಟು ಜನ ಇದ್ರು ಅವ್ರದ್ದು ಡೀಟೇಲ್ಸ್ ಕೂಡ ತೆಗೆದು ಹಾಕ್ತಾ ಇದ್ದಾರೆ. ಶಂಕೆ ವ್ಯಕ್ತವಾಗದಲ್ಲಿ ಎಲ್ಲಿ ಶಂಕೆ ವ್ಯಕ್ತವಾಗ್ತಾ ಇದೆ ಅವ್ರದ್ದು ಡೀಟೇಲ್ಸ್ ಕೂಡ ಕಲೆ ಹಾಕ್ತಾ ಇದ್ದಾರೆ. ಸತತ 26 ಗಂಟೆಗಳಾಯಿತು, ಇನ್ನೂ ಕೂಡ ತನಿಖೆ ಮುಗುದಿಲ್ಲ. ಅಷ್ಟರ ಮಟ್ಟಿಗೆ ದಾಖಲೆಗಳಿದಾವೆ ಅಂತ ಆಯಿತು. ವೀಕ್ಷಕರೇ ನೋಡಿ, ಇವರ ಮಗಳ ವಿಚಾರದಲ್ಲಿ ಇವರು ಕೆಪಿಎಸ್ಸಿಯ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಕೆಲಸದ ವಿಚಾರವಾಗಿ ಇವರ ಆದಾಯವನ್ನು ಬರೀ 40,000 ತೋರಿಸೋದಕ್ಕೆ ಇವರು ಅಪ್ಲಿಕೇಶನ್ನ ಹಾಕಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಭಾರಿ ದೊಡ್ಡ ಚರ್ಚೆ ಆಗುತ್ತೆ. ಅದಾದ ಮೇಲೆ ಪಶುಸಂಗೋಪನೆಯಲ್ಲಿ ಏನು ಅಕ್ರಮ ಆಯಿತು ಅದರಲ್ಲೂ ಕೂಡ ಇವರ ಹೆಸರು ಕೇಳಿಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಎಲ್ಲಕ್ಕೂ ಸಂಬಂಧಪಟ್ಟ ಹಾಗೆ ಇಡಿ ದಾಳಿ ಮಾಡುತ್ತೆ. ನಿನ್ನೆ ಏಕಾಏಕಿ ದಾಳಿಯ ವೇಳೆ ನಿನ್ನೆಯಿಂದಲೂ ಕೂಡ ಕಂಟಿನ್ಯೂಸ್ ಆಗಿ ಪರಿಶೀಲನೆ ಮುಂದುವರಿಸ್ತಾ ಇದೆ. ಅವರನ್ನು ವಶಕ್ಕೆ ಪಡೆದಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಅವರ ಸಮ್ಮುಖದಲ್ಲಿ ಎಲ್ಲ ಪರಿಶೀಲನೆ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸೊ 26 ಗಂಟೆ ಆಯಿತು, ಕಂಟಿನ್ಯೂಸ್ ಆಗಿ ಇನ್ನೂ ಮುಗುದಿಲ್ಲ. ಇನ್ನು ಎಷ್ಟು ಗಂಟೆ ಹೋಗುತ್ತೋ ಗೊತ್ತಿಲ್ಲ, ಯಾಕಂದರೆ ಅಷ್ಟೊಂದು ಇದೆ ಅಂತ ಆಯಿತು ದಾಖಲೆಗಳು. ಅಕ್ರಮವಾಗಿ ಆಸ್ತಿ ಗಳಿಕೆ ಆಗಿರ್ಬೋದು, ಹಣ ವರ್ಗಾವಣೆ ಆಗಿರ್ಬೋದು, ಎಲ್ಲಕ್ಕೂ ಸಂಬಂಧಪಟ್ಟ ಹಾಗೆ ಇಡಿ ಪರಿಶೀಲನೆ ನಡೆಸ್ತಾ ಇದೆ. ಎಸ್, ನಮ್ಮ ಪ್ರತಿನಿಧಿ ಮೋಹನ್ ನನಗೆ ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡೋದಕ್ಕೆ ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ಮೋಹನ್, ನೋಡಿ, ನಿನ್ನೆಯಿಂದಲೂ ಕೂಡ ಈ ಮಾಜಿ ಅಧ್ಯಕ್ಷ ಏನು ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸೌಕಾರ್ ಮೇಲೆ ಇಡಿ ದಾಳಿ ಆಗಿದೆ. ನಿನ್ನೆಯಿಂದಲೂ ಕೂಡ ಪರಿಶೀಲನೆ ನಡೆಸ್ತಾನೆ ಇದೆ, ಇನ್ನೂ ಮುಗಿತಾ ಇಲ್ಲ. ಹಾಗಾದರೆ ಎಷ್ಟೊಂದು ದಾಖಲೆಗಳಿರ್ಬೋದು ಅಂತೇಳಿ ಅಕ್ರಮವಾಗಿ ಇಡಿಗೆ ತಲೆನೋವಾಗಿದೆ. ಅಷ್ಟೊಂದು ಪರಿಶೀಲನೆ ಮಾಡಿಸ್ತಾ ಇದ್ರು, ಇನ್ನೂ ಮುಗ್ತಾ ಇಲ್ಲ. ಇನ್ನು ಎಷ್ಟೊತ್ತು ಹೋಗ್ಬೋದು ಇದೆಲ್ಲ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಮೋಹನ್? ಎಸ್ ಮಹಾದೇವ್, ಏನು ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ನಿನ್ನೆ ಡಾಲರ್ಸ್ ಕಾಲೋನಿಯ ಮನೆಯಲ್ಲಿ ಇಡಿ ರೈಡ್ ಆಗಿರುವಂತದ್ದು. ಏನು ನಿನ್ನೆ ಬೆಳಗ್ಗೆ ಶುರುವಾದಂತ ಇಡಿ ರೈಡ್ ಇದುವರೆಗೂ ಮುಗ್ದಿಲ್ಲ. ಇನ್ನು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಕರ್ನಾಟಕದ ಕೆಲವು ಜಿಲ್ಲೆ ಮತ್ತು ಬೇರೆ ಕಡೆಯನ್ನು ಕೂಡ ಏನು ಇಡಿ ದಾಳಿ ಆಗಿತ್ತು, ಅದು ಎಲ್ಲದನ್ನು ನೆನ್ನೆಗೆ ಮುಗೀತು. ಆದ್ರೆ ಶಿವಶಂಕರಪ್ಪ ಮನೆ ಇಡಿ ರೈಡ್ ಏನಿತ್ತು, ಇದು ಇಂದಿಗೂ ಕೂಡ ಕಳೆದ 24 ಗಂಟೆ ಆಗಿದ್ರು ಕೂಡ ಇಲ್ಲೂ ಮುಗ್ದಿಲ್ಲ. ಇನ್ನು ನಿನ್ನೆ ಸಂಜೆವರೆಗೂ ಇಡಿ ರೈಡ್ ಮಾಡಿದಂತ ಅಧಿಕಾರಿಗಳು ಶಿವಶಂಕರಪ್ಪ ಅವ್ರಿಗೆ ಸಂಬಂಧಿಸಿದ ಒಂದು ಬನಶಂಕರಿಯಲ್ಲಿ ಒಂದು ಮನೆ ಅಥವಾ ಇರುತ್ತೆ, ಆ ಮನೆಗೆ ನಿನ್ನೆ ಸಂಜೆ ಕರೆದು ಏನು ಕೆಲವು ಅಧಿಕಾರಿಗಳು ಹೋಗಿ ಅಲ್ಲಿ ಏನಿದೆ ಅಕ್ರಮವಾಗಿ ಅಂತ ಹೇಳಿ ಎಲ್ಲವನ್ನೂ ಸರ್ಚ್ ಮಾಡುವಂತದ್ದು. ಮತ್ತೆ ವಾಪಸ್ ಬಂದು ಕೆಲವು ಅಧಿಕಾರಿಗಳು ರಾತ್ರಿ ಶಿವಶಂಕರಪ್ಪ ಅವರ ಮನೆಯಲ್ಲೇ ಉಳಿದು ಅಥವಾ ಏನು ದಾಖಲೆಗಳಿದ್ವು ಪ್ರತಿಯೊಂದನ್ನು ಶಿವಶಂಕರಪ್ಪ ಅವರು ಕೆಪಿಸಿಸಿ ಅಧ್ಯಕ್ಷರ ಆದಾಗಿಂದ ಇದುವರೆಗೂ ಯಾವ್ಯಾವ ಟ್ರಾನ್ಸಾಕ್ಷನ್ ಆಗಿದೆ, ಯಾವ್ಯಾವುದು
ಅಕ್ರಮವಾಗಿ ನಡೆದಿದೆ ಅಥವಾ ಸಕ್ರಮವಾಗಿ ನಡೆದಿದೆ ಯಾವುದನ್ನು ಬಿಡದೆ ಪಿನ್ ಟು ಪಿನ್ ಇಡಿ ಅಧಿಕಾರಿಗಳು ಈಗ ಚೆಕ್ ಮಾಡ್ತಿರುವಂತದ್ದು. ಕಳೆದ 24 ಗಂಟೆಯಿಂದನೂ ಈ ಪ್ರಕರಣದಲ್ಲಿ ಎಲ್ಲವನ್ನೂ ದಾಖಲೆಗಳನ್ನು ಪರಿಶೀಲಿಸ್ತಿದ್ದಾರೆ. ಅಂದ್ರೆ ಅವರು 5 ವರ್ಷದ ಮಂತ್ರಿ ಏನಾಗಿದ್ರು ಆ 5 ವರ್ಷದ ಹಿಂದಿನ ಎಲ್ಲವನ್ನೂ ಯಾವ್ಯಾವ ಟ್ರಾನ್ಸಾಕ್ಷನ್ ನಡೆದಿದೆ, ಯಾವ್ಯಾವ ಬ್ಯಾಂಕ್ ಟ್ರಾನ್ಸಾಕ್ಷನ್ ನಡೆದಿದೆ, ಯಾವ್ಯಾವ ಫೈಲ್ ಇದಾವೆ, ಏನಿತ್ತು ಎಲ್ಲವುದನ್ನು ಕೂಡ ಈಗ ಇವರು ಪರಿಶೀಲನೆ ಮಾಡ್ತಾ ಇರೋದಂತೂ. ಇನ್ನು ಅಧಿಕೃತವಾಗಿ ತನಿಖೆ ಮಾಡಲು ಶುರು ಮಾಡಿದೆ ಈಗ ಇಡಿ ಟೀಮ್. ಕಳೆದ 5 ವರ್ಷಗಳಿಂದ ಬ್ಯಾಂಕ್ ಡೀಟೇಲ್ಸ್ ಶಿವಶಂಕರಪ್ಪ ಫ್ಯಾಮಿಲಿ ಏನಿತ್ತು ಆ ಫ್ಯಾಮಿಲಿಯ ಯಾರನ್ನೂ ಕೂಡ ಬಿಡದೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲರದ್ದು ಕೂಡ ತೆಗೆಸಿದೆ. ಕಳೆದ 5 ವರ್ಷದಲ್ಲಿ KPS ಅಲ್ಲಿ ನೇಮಕ ಆದ ಬಗ್ಗೆಯೂ ಕೂಡ ಯಾರ್ಯಾರು ನೇಮಕ ಆಗಿದ್ರು KPSC ಅಲ್ಲಿ ಇದ್ರ ಬಗ್ಗೆ ಕೂಡ ಈಗ ಮಾಹಿತಿ ಕಲೆ ಆಗ್ತಿರೋಂಥದ್ದು. ಇನ್ನು ಶಿವಶಂಕರಪ್ಪ ಅಧಿಕಾರ ಹಿಡಿದ ಮೇಲೆ ನೇಮಕಗೊಂಡ ಪ್ರತಿಯೊಂದು ಆದಾಯ, ಆಸ್ತಿ ಪಾಸ್ತಿ ಖರೀದಿ, ಪ್ರತಿಯೊಂದು ಯಾವ್ದಾವ್ದು ಖರೀದಿ ಮಾಡಿದ್ರು, ಒಂದು ಕಾರ ಇರ್ಬೋದು, ಒಂದು ಜಮೀನ್ ಇರ್ಬೋದು, ಮತ್ತೆ ಒಂದು ಫ್ಲಾಟ್ಗಳಾಗಿರ್ಬೋದು, ಎಲ್ಲವುದನ್ನು ಕೂಡ ತನಿಖೆ ಮಾಡಿ ಅದು ಸಕ್ರಮವಾಗಿದೆಯಾ ಅಥವಾ ಅಕ್ರಮ ಆಗಿದೆಯಾ ಎಲ್ಲವುದನ್ನು ತನಿಖೆ ಮಾಡ್ತಿದ್ರು. ಇನ್ನು CID ವಿಧಾನಸೌಧ ಪೊಲೀಸರಿಂದ ಕೂಡ ಮಾಹಿತಿಯನ್ನು ಪಡೆದಿರುವಂತದ್ದು ಇಡಿ ಅಧಿಕಾರಿಗಳು. ಇನ್ನು ಈ ಎಲ್ಲ ಸದಸ್ಯರು ಯಾರಿದ್ರು, ಈ ಸದಸ್ಯರು ಫ್ಯಾಮಿಲಿ ಬಿಟ್ಟು ಶಿವಶಂಕರಪ್ಪ ಸ್ನೇಹಿತರಾಗಿರ್ಬೋದು ಅಥವಾ ಸದಸ್ಯರಾಗಿರ್ಬೋದು, KPCCಗಳಲ್ಲಿ ಕೆಲವು ಅಧಿಕಾರಿಗಳು ಇರ್ಬೋದು, ವೈದ್ಯಾಧಿಕಾರಿಗಳ ಮನೆ ಕೂಡ ಎಲ್ಲವುದನ್ನು ಈಗ ಇಡಿ ಅಧಿಕಾರಿಗಳು ಸಂಪೂರ್ಣವಾಗಿ ಜಪ್ತಿ ಮಾಡ್ತಿರುವಂತದ್ದು ಇರ್ಬೋದು. ಮಾದೇವ್. ಓಕೆ ಓಕೆ, ಥ್ಯಾಂಕ್ ಯು ಮೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಈಗ ಭಾರಿ ತೀವ್ರತೆಗೊಂಡಿದೆ ಒಂದು ಇಡಿ ಅಧಿಕಾರಿಗಳ ತನಿಖೆ. ಬರ್ತಕ್ಕಂಥ ದಿನಗಳಲ್ಲಿ ಗೊತ್ತಾಗುತ್ತೆ ಎಷ್ಟು ಅಕ್ರಮವಾಗಿ ಆಸ್ತಿ ಇದೆ, ಎಷ್ಟು ಸಕ್ರಮ ಇದೆ, ಎಲ್ಲವೂ ಕೂಡ ಇಡಿ ಅಧಿಕಾರಿಗಳು ಬಹಿರಂಗಪಡಿಸ್ತಾರೆ.